ನಮಸ್ಕಾರ. ಎಜುಕೇಷನ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಭಾಳಷ್ಟು ಮಂದಿಗೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಮಾಡೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಪ್ರತಿಷ್ಠಿತ IITಯಲ್ಲಿ ಓದಬೇಕು ಅನ್ನೋ ಕನಸನ್ನು ಭಾಳಷ್ಟು ಮಂದಿ ಕಂಡಿದ್ದಾರೆ. IT ಸಂಸ್ಥೆಗಳಲ್ಲಿ ಓದಿದರೆ ಏನಾದರೂ ದೊಡ್ಡದಾಗಿ ಸಾಧಿಸ್ಬೋದು. ಪ್ರತಿಷ್ಠಿತ IITದಲ್ಲಿ ಓದಿದ ಎಲ್ಲರ ಲೈಫ್ ಆಲ್ಮೋಸ್ಟ್ ಸೆಟ್ಲಾಗಿದೆ. ಹಾಗಾದರೆ IIT ಅಂದ್ರೇನು, ಅಡ್ಮಿಷನ್ ಹೇಗೆ, ಎಕ್ಸಾಮ್ ಯಾವಾಗ IITನಲ್ಲಿ ನಡೆಯುತ್ತೆ, ಈ ಕುರಿತ ಡೀಟೇಲ್ಸ್ಗಳನ್ನು ನಾವು ಈಗ ಈ ವಿಡಿಯೋದಲ್ಲಿ ಹೇಳ್ತೇವೆ ನೋಡಿ. ತುಂಬ ಹಿಂದೆಯಿಂದಲೂ PUC ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ಓದಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಸೀಟು ಗಿಟ್ಟಿಸಿಕೊಳ್ಳಲು ಎಂಟ್ರೆನ್ಸ್ ಎಕ್ಸಾಮನ್ನು ಬರೆಯೋದು ಕೂಡ ನಾವು ಸಾಮಾನ್ಯವಾಗಿ ಕಂಡಿದ್ದೇವೆ. ಈಗಾಗಲೇ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಗಳಲ್ಲಿ ಸೀಟು ಗಿಟ್ಟಿಸಿಕೊಳ್ಳಲು JEE ಪ್ರವೇಶ ಪರೀಕ್ಷೆ ಬರೆಯೋದು ಕಾಮನ್. ದೇಶದ ಅಗ್ರಮಾನ್ಯ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರವೇಶ ಪಡೆಯೋದು ಅನೇಕ ವಿದ್ಯಾರ್ಥಿಗಳ ಕನಸು. ಗಮನಿಸಬೇಕಾದ ಅಂಶ ಅಂದರೆ IITಗಳಲ್ಲಿ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು JEE ಮೈನ್ಸ್ ಮತ್ತು ಅಡ್ವಾನ್ಸ್ಡ್ ಪರೀಕ್ಷೆಗಳಲ್ಲಿ ಪಾಸ್ ಆಗಲೇಬೇಕು. ಅದರಲ್ಲೂ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಲ್ಲಿ ತುಂಬ ಕಡಿಮೆ ಜನರಿಗೆ ಮಾತ್ರ IIT ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಓದಲು ಅವಕಾಶ ಸಿಗುತ್ತೆ. ಇನ್ನು IIT ಪ್ರವೇಶ ಪರೀಕ್ಷೆ ಅತ್ಯಂತ ಕಠಿಣ ಮತ್ತು ಸ್ಪರ್ಧಾತ್ಮಕವಾದದ್ದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಎರಡೂ ಪರೀಕ್ಷೆಗೆ ತಯಾರಿ ನಡೆಸಲು ಕೆಲವು ಕಾಮನ್ ಆದ ಸಲಹೆಗಳನ್ನು ಅಭ್ಯರ್ಥಿಗಳು ಪಾಲಿಸಬೇಕಾಗುತ್ತೆ. ಕಠಿಣ ಪರಿಶ್ರಮ, ದೃಢ ನಿಶ್ಚಯ ಮತ್ತು ಶಿಸ್ತುಬದ್ಧ ತಯಾರಿ ಮುಖ್ಯವಾಗುತ್ತೆ. ಹಾಗಾದರೆ IIT ಪ್ರವೇಶ ಪಡೆಯೋದು ಹೇಗೆ, ಎಷ್ಟು IITಗಳಿವೆ, IITಗೆ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋ ಡೀಟೇಲ್ಸನ್ನು ನಾವೀಗ ಹೇಳ್ತೇವೆ ನೋಡಿ. ಭಾರತದಲ್ಲಿ ಎಷ್ಟು IITಗಳು ಇವೆ ಅಂತ ನೋಡೋದಾದರೆ, IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂದರ್ಥ. IITಗಳು ನಮ್ಮ ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಾಗಿವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸ್ಥಳಗಳಲ್ಲಿ ಅಧ್ಯಯನ ಮಾಡುವ ಬಯಕೆ ಇದ್ದೇ ಇರುತ್ತೆ. ಇದರಲ್ಲಿ ಸೀಟು ಪಡೆಯಲು JEE ಮೈನ್ಸ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕನ್ನು ಪಡಿಬೇಕು. ಆಗ ಮಾತ್ರ IITಗೆ ಪ್ರವೇಶ ಸಿಗುತ್ತೆ. ಭಾರತದಲ್ಲಿ ಒಟ್ಟು 23 IITಗಳಿವೆ. ಕೇಂದ್ರ ಸರ್ಕಾರ ನಡೆಸುವ IITಗಳು ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೋರ್ಸ್ಗಳನ್ನು ನೀಡ್ತಾ ಇವೆ. IITಗಳು ಅಕಾಡೆಮಿಕ್ ಎಕ್ಸಲೆನ್ಸ್, ರಿಸರ್ಚ್ ಆ್ಯಂಡ್ ಇನೋವೇಷನ್ ಕೋರ್ಸ್ಗಳಿಗೆ ಹೆಸರುವಾಸಿ. IITಗಳ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ, ಪ್ರವೇಶ ಹೇಗೆ ಅಂತ ನೋಡೋದಾದರೆ, IITಗಳಲ್ಲಿ ಪ್ರವೇಶ ಪಡೆಯಲು ನೀವು JEE ಮೈನ್ಸ್ ಮತ್ತು ಅಡ್ವಾನ್ಸ್ಡ್ ಪರೀಕ್ಷೆಗಳಲ್ಲಿ ಪಾಸ್ ಆಗಲೇಬೇಕು. ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಪರೀಕ್ಷೆಗಳು ನಡೀತವೆ. ದೇಶದಾದ್ಯಂತ ಹಲವು ಕೇಂದ್ರಗಳಲ್ಲಿ ಮತ್ತು ಹೊರದೇಶದ 15 ಸಿಟಿಗಳಲ್ಲಿ JEE ಮೈನ್ಸ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ. JEE ಮೈನ್ಸ್ನಲ್ಲಿ ಬಹು ಆಯ್ಕೆ ಉತ್ತರಗಳನ್ನು ನೀಡಲಾಗಿರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ನೀಡ್ತಾರೆ. ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು. ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. JEE ಮೈನ್ಸ್ ಪರೀಕ್ಷೆ ಪಾಸಾಗಿ ಅತಿ ಹೆಚ್ಚು ಅಂಕ ಗಳಿಸಿದವರು JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೀಬೋದು. JEE ಮೈನ್ಸ್ ರಿಸಲ್ಟ್ ಬಂದ ತಕ್ಷಣ JEE ಅಡ್ವಾನ್ಸ್ಡ್ಗೆ ರಿಜಿಸ್ಟ್ರೇಷನ್ ಪಡಿಬೇಕು. JEE ಮೈನ್ ಪರೀಕ್ಷೆಯಲ್ಲಿ BE ಹಾಗೂ BTech ಪ್ರವೇಶದ ಪರೀಕ್ಷೆ ಬರೆದು ಅತಿ ಹೆಚ್ಚು ಅಂಕ ಗಳಿಸಿದ ಟಾಪ್ 2,50,000 ಅಭ್ಯರ್ಥಿಗಳು ಮಾತ್ರ JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯಲು ಅರ್ಹರು. ಈ ಪರೀಕ್ಷೆ ಬರೆದು ಅರ್ಹತೆ ಪಡೆದವರು ದೇಶದ ಟಾಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಲ್ಲಿ ಪ್ರವೇಶ ಪಡೆಯಬಹುದು. ಇಷ್ಟೇ ಅಲ್ಲದೆ JEE ಮೈನ್ಸ್ ಸೆಷನ್ 1ರಲ್ಲಿ ಅತಿ ಕಡಿಮೆ ಅಂಕ ಗಳಿಸಿದವರು JEE ಮೈನ್ಸ್ ಸೆಷನ್ 2ರ ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ಬೋದು. ಈ ಮೂಲಕ ತಮ್ಮ ಸ್ಕೋರನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಇದೆ. ಇಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ JEE ಅಡ್ವಾನ್ಸ್ಡ್ಗೆ ಅರ್ಹತೆ ಪಡೆಯಲು ಅವಕಾಶ ಇದೆ. IITಗಳಲ್ಲಿ ಯಾವ್ಯಾವ ಕೋರ್ಸ್ಗಳು ಇರ್ತವೆ ಅಂತ ನೋಡೋದಾದರೆ, IITಗಳಲ್ಲಿ ಸೈನ್ಸು, ಇಂಜಿನಿಯರಿಂಗು, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಡಿಗ್ರಿ, ಮಾಸ್ಟರ್ಸ್ ಮತ್ತು PhD ಮಾಡಲು ಅವಕಾಶ ಇದೆ. BTech, ಬ್ಯಾಚುಲರ್ ಆಫ್ ಸೈನ್ಸ್, BTech ಪ್ಲಸ್, MTech, ಇಂಟಿಗ್ರೇಟೆಡ್ MSc, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, MSc, ಮಾಸ್ಟರ್ ಆಫ್ ಡಿಸೈನ್, MBA, ಇಂಟಿಗ್ರೇಟೆಡ್ MTech, PhD ಸೇರಿದಂತೆ ಹಲವು ಕೋರ್ಸ್ಗಳನ್ನು ಮಾಡ್ಬೋದು. IITಗಳಲ್ಲಿ ಇಂಜಿನಿಯರಿಂಗ್ ಮಾಡಲು ವರ್ಷಕ್ಕೆ 2.2 ಲಕ್ಷದಿಂದ 3.7 ಲಕ್ಷದವರೆಗೂ ಕೂಡ ಹಣ ಬೇಕು. ಹಾಸ್ಟೆಲ್ ಮೆಸ್ ಶುಲ್ಕಕ್ಕೆ 2 ಲಕ್ಷ ರೂಪಾಯಿಯನ್ನು ಕಟ್ಟಬೇಕು. 4 ವರ್ಷಗಳ ಇಂಜಿನಿಯರಿಂಗ್ ಕೋರ್ಸ್ಗೆ ಒಟ್ಟು 10 ಲಕ್ಷದಿಂದ 14 ಲಕ್ಷದವರೆಗೂ ಕೂಡ IITಗಳಲ್ಲಿ ಖರ್ಚಾಗುತ್ತೆ. IITಗಳು ನಮ್ಮ ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾಗಿರೋದ್ರಿಂದಾಗಿ ಇಲ್ಲಿ ಓದಿ ಡಿಗ್ರಿಯನ್ನು ಪಡ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆ, ಭರವಸೆ ಕೂಡ ವಿದ್ಯಾರ್ಥಿಗಳಲ್ಲಿದೆ. ಹೀಗಾಗಿ IITಗಳಲ್ಲಿ ಸೀಟನ್ನು ಪಡೆಯಲಿಕ್ಕೆ ವಿದ್ಯಾರ್ಥಿಗಳು ಮುಗಿಬೀಳ್ತಾರೆ. ಜೊತೆಗೆ JEE ಮೈನ್ಸು ಮತ್ತು ಅಡ್ವಾನ್ಸ್ ಪರೀಕ್ಷೆಗಳನ್ನು ಪಾಸ್ ಮಾಡಲಿಕ್ಕೆ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೋಚಿಂಗನ್ನು ಕೂಡ ವಿದ್ಯಾರ್ಥಿಗಳು ಪಡ್ಕೊಳ್ತಾರೆ. ಇದು ಎಜುಕೇಷನ್ ಫಸ್ಟ್ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.